ನಮಸ್ಕಾರ. ಕೆಲವೊಮ್ಮೆ ರಕ್ತದೊತ್ತಡ ಅಂದ್ರೆ ಬ್ಲಡ್ ಪ್ರೆಷರ್ ಇದ್ದಕ್ಕಿದ್ದಂತೆ ಕುಸಿದು ಬಿಡುತ್ತೆ. ಇದು ಯಾರಿಗಾದರೂ ಯಾವಾಗ ಬೇಕಾದರೂ ಆಗ್ಬೋದು. ಹಾಗಾದ್ರೆ ಅಂತಹ ತುರ್ತು ಪರಿಸ್ಥಿತಿಯಲ್ಲಿ ಜೀವ ಉಳಿಸಬಹುದಾದ ಕೆಲವು ಸರಳ ಪ್ರಥಮ ಚಿಕಿತ್ಸಾ ಕ್ರಮಗಳ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ಸರಿ, ನೇರವಾಗಿ ವಿಷಯಕ್ಕೆ ಬರೋಣ. ಒಂದು ವೇಳೆ ರಕ್ತದೊತ್ತಡದ ಮಟ್ಟ ಇದ್ದಕ್ಕಿದ್ದಂತೆ 90/60ಕ್ಕಿಂತ ಕಡಿಮೆ ಆದ್ರೆ ತಕ್ಷಣ ಏನ್ ಮಾಡಬೇಕು? ಇದು ನಿಜವಾಗಿಯೂ ಗಂಭೀರವಾದ ಪ್ರಶ್ನೆ ಮತ್ತು ಇದರ ಉತ್ತರ ಪ್ರತಿಯೊಬ್ಬರಿಗೂ ತಿಳಿದಿರಲೇಬೇಕು. ಯಾವುದೇ ಕ್ರಮ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಸಮಸ್ಯೆಯನ್ನ ಸರಿಯಾಗಿ ಗುರುತಿಸೋದು ತುಂಬಾ ಮುಖ್ಯ ಅಲ್ವಾ? ಹಾಗಾಗಿ ಮೊದಲು ಕಡಿಮೆ ರಕ್ತದೊತ್ತಡದ ಲಕ್ಷಣಗಳು ಯಾವುವು ಅಂತ ನೋಡೋಣ. ನೋಡಿ, ಕಡಿಮೆ ರಕ್ತದೊತ್ತಡದ ಕೆಲವು ಸಾಮಾನ್ಯ ಲಕ್ಷಣಗಳೆಂದರೆ ಇದ್ದಕ್ಕಿದ್ದಂತೆ ತಲೆ ಸುತ್ತು ಬರೋದು, ಏನೂ ಮಾಡೋಕೆ ಶಕ್ತಿ ಇಲ್ಲದ ಹಾಗೆ ಸುಸ್ತಾಗೋದು ಮತ್ತು ಕಣ್ಣು ಮಂಜಾದ ಹಾಗೆ ಆಗೋದು. ಕೆಲವೊಮ್ಮೆ ವಾಂತಿ ಬಂದ ಹಾಗೆ ಕೂಡ ಅನಿಸಬಹುದು. ಅಷ್ಟೇ ಅಲ್ಲ, ಕೈಕಾಲುಗಳು ತಣ್ಣಗಾಗೋದು, ಚರ್ಮ ಬಿಳಿಚಿಕೊಳ್ಳೋದು ಮತ್ತು ಉಸಿರಾಟದಲ್ಲಿ ತೊಂದರೆ ಆಗೋದು ಕೂಡ ಇದರ ಲಕ್ಷಣಗಳಾಗಿರಬಹುದು. ಸರಿ, ಈ ಲಕ್ಷಣಗಳು ಕಂಡುಬಂದಾಗ ಗಾಬರಿಯಾಗೋದು ಬೇಡ. ತಕ್ಷಣದ ಪರಿಹಾರಕ್ಕಾಗಿ ನಾವು ಅನುಸರಿಸಬಹುದಾದ 3 ಸರಳ ಆದರೆ ತುಂಬಾನೇ ಪರಿಣಾಮಕಾರಿ ಕ್ರಮಗಳಿವೆ. ಈ ಆಕ್ಷನ್ ಪ್ಲಾನ್ ತುಂಬಾ ಮುಖ್ಯವಾದದ್ದು. ಗಮನಿಸಿ, ಈ 3 ಹಂತಗಳು ತುಂಬಾನೇ ಸಿಂಪಲ್. ಮೊದಲನೇದು ಉಪ್ಪು ಸಕ್ಕರೆ ಬೆರೆಸಿದ ನೀರು ಕುಡಿಯೋದು. ಎರಡನೇದು ಕಾಲುಗಳನ್ನ ಮೇಲಕ್ಕೆತ್ತಿ ಮಲ್ಕೊಳ್ಳೋದು. ಮತ್ತು ಮೂರನೇದಾಗಿ 1 ಕಪ್ ಸ್ಟ್ರಾಂಗ್ ಕಾಫಿ ಅಥವಾ ಟೀ ಕುಡಿಯೋದು. ಬನ್ನಿ, ಇವು ಹೇಗೆ ಕೆಲಸ ಮಾಡ್ತವೆ ಅಂತ ಒಂದೊಂದಾಗಿ ನೋಡೋಣ. ಮೊದಲನೇ ಹೆಜ್ಜೆ, 1 ಲೋಟ ನೀರಿಗೆ ಅರ್ಧ ಚಮಚ ಉಪ್ಪು ಮತ್ತು 1 ಚಮಚ ಸಕ್ಕರೆ ಹಾಕಿ ಚೆನ್ನಾಗಿ ಬೆರೆಸಿ ಕುಡಿಯೋದು. ಉಪ್ಪು ದೇಹಕ್ಕೆ ಸೋಡಿಯಂ ಒದಗಿಸುತ್ತೆ. ಇದು ರಕ್ತದೊತ್ತಡವನ್ನು ಹೆಚ್ಚಿಸೋಕೆ ಸಹಾಯ ಮಾಡುತ್ತೆ. ಜೊತೆಗೆ ಸಕ್ಕರೆ ತಕ್ಷಣಕ್ಕೆ ಶಕ್ತಿಯನ್ನು ಕೊಡುತ್ತೆ. ಎರಡನೇ ಹೆಜ್ಜೆ, ತಕ್ಷಣವೇ ಮಲಗಿಕೊಂಡು ಕಾಲುಗಳನ್ನ ಹೃದಯದ ಮಟ್ಟಕ್ಕಿಂತ ಸ್ವಲ್ಪ ಎತ್ತರದಲ್ಲಿ ಇಡಬೇಕು. ಹೀಗೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ರಕ್ತ ಸುಲಭವಾಗಿ ಹೃದಯ ಮತ್ತು ಮೆದುಳಿನ ಕಡೆಗೆ ಹರಿಯುತ್ತೆ. ಇದರಿಂದ ಪ್ರಮುಖ ಅಂಗಗಳಿಗೆ ಆಮ್ಲಜನಕ ಬೇಗ ತಲುಪುತ್ತೆ. ಮೂರನೇ ಕ್ರಮ, 1 ಕಪ್ ಸ್ಟ್ರಾಂಗ್ ಆಗಿರೋ ಬ್ಲ್ಯಾಕ್ ಕಾಫಿ ಅಥವಾ ಬ್ಲ್ಯಾಕ್ ಟೀ ಕುಡಿಯೋದು. ಇದರಲ್ಲಿರೋ ಕೆಫೀನ್ ಹೃದಯ ಬಡಿತವನ್ನು ಹೆಚ್ಚಿಸಿ ರಕ್ತದೊತ್ತಡವನ್ನು ತಾತ್ಕಾಲಿಕವಾಗಿ ಹೆಚ್ಚಿಸೋಕೆ ಸಹಾಯ ಮಾಡುತ್ತೆ. ಆದ್ರೆ ಒಂದು ವಿಷಯ ನೆನ್ಪಿರ್ಲಿ, ಇದು ಕೇವಲ ಒಂದು ತಾತ್ಕಾಲಿಕ ಪರಿಹಾರ ಅಷ್ಟೇ. ಸರಿ, ಈ 3 ಕ್ರಮಗಳಿಂದ ಸ್ವಲ್ಪ ಆರಾಮ ಅನಿಸ್ಬೋದು. ಆದ್ರೆ ಇಲ್ಲಿಗೆ ಎಲ್ಲವೂ ಮುಗಿಯಲಿಲ್ಲ. ಇವು ಕೇವಲ ಫಸ್ಟ್ ಏಡ್ ಅನ್ನೋದನ್ನ ಮರಿಬಾರ್ದು. ಈಗ ನಾವು ನೋಡ್ಲಿರೋ ಮುಂದಿನ ಹೆಜ್ಜೆ ಇದೆಯಲ್ಲ, ಅದು ಎಲ್ಲಕ್ಕಿಂತಲೂ ಹೆಚ್ಚು ಮುಖ್ಯವಾದದ್ದು. ಮತ್ತು ಇದು ಅತ್ಯಂತ ಪ್ರಮುಖವಾದ ಮಾತು. ಯಾವಾಗ ಸ್ವಲ್ಪ ಸುಧಾರಣೆ ಕಾಣುತ್ತೋ 1 ನಿಮಿಷ ಕೂಡ ತಡ ಮಾಡದೆ ತಕ್ಷಣ ವೈದ್ಯರ ಹತ್ರ ಹೋಗ್ಬೇಕು. ನೆನ್ಪಿಡಿ, ಪ್ರಥಮ ಚಿಕಿತ್ಸೆ ಅನ್ನೋದು ವೈದ್ಯಕೀಯ ಚಿಕಿತ್ಸೆಗೆ ಪರ್ಯಾಯ ಅಲ್ಲವೇ ಅಲ್ಲ. ಸಮಸ್ಯೆಯ ಮೂಲ ಕಾರಣವನ್ನು ಪತ್ತೆ ಮಾಡಿ ಸರಿಯಾದ ಚಿಕಿತ್ಸೆ ಪಡೆಯೋದು ಅತೀ ಅವಶ್ಯಕ. ಹಾಗಾದ್ರೆ ನಾವು ಕಲಿತ ಪ್ರಮುಖ ಅಂಶಗಳನ್ನು ಒಮ್ಮೆ ಕ್ವಿಕ್ ಆಗಿ ನೆನಪಿಸಿಕೊಳ್ಳೋಣ. ಇದು ತುರ್ತು ಸಂದರ್ಭದಲ್ಲಿ ನೆನಪಿನಲ್ಲಿಡಲು ಸಹಾಯ ಮಾಡುತ್ತೆ ಅಲ್ವಾ? ಅನುಸರಿಸಬೇಕಾದ ಕ್ರಮಗಳು ಹೀಗಿವೆ. ಮೊದಲು, ಲಕ್ಷಣಗಳನ್ನ ಸರಿಯಾಗಿ ಗುರುತಿಸಬೇಕು. ನಂತರ ನಾವು ಚರ್ಚೆ ಮಾಡಿದ 3 ಪ್ರಥಮ ಚಿಕಿತ್ಸಾ ಕ್ರಮಗಳನ್ನ ಅನ್ವಯಿಸಬೇಕು. ಮತ್ತು ಕೊನೆಯದಾಗಿ, ಎಲ್ಲಕ್ಕಿಂತ ಮುಖ್ಯವಾಗಿ, ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಲೇಬೇಕು. ಈ ಕ್ರಮವನ್ನು ಪಾಲಿಸೋದು ಅತ್ಯಗತ್ಯ. ಕೊನೆಯದಾಗಿ ಒಂದು ಪ್ರಶ್ನೆ. ಈ ಎಲ್ಲಾ ಮಾಹಿತಿಯೊಂದಿಗೆ ಒಂದು ವೇಳೆ ಇಂಥ ಪರಿಸ್ಥಿತಿ ನಮ್ಮ ಕಣ್ಣು ಮುಂದೆ ಎದುರಾದ್ರೆ ಯಾರಿಗಾದರೂ ಸಹಾಯ ಮಾಡಲು ನಾವೀಗ ಸಿದ್ಧವಾಗಿದ್ದೇವಲ್ಲವೇ? ಖಂಡಿತ, ಇದೊಂದು ಜೀವ ಉಳಿಸಬಲ್ಲ ಜ್ಞಾನ. ಈ ಮಾಹಿತಿ ನಿಜವಾಗಲೂ ಉಪಯುಕ್ತ ಅಂತ ಅನ್ನಿಸಿದರೆ ದಯವಿಟ್ಟು ಇದನ್ನ ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಯಾಕಂದ್ರೆ ಈ ಜ್ಞಾನವು ಯಾರಿಗಾದರೂ ಎಂದಾದರೂ ಸಹಾಯಕ್ಕೆ ಬರಬಹುದು. ಲೈಕ್ ಮಾಡಿ ಮತ್ತು ಹೆಚ್ಚಿನ ಉಪಯುಕ್ತ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.